ಮಾತನಾಡಿ ಹೋಗಿ ಬಂದೆ. ಮುಯಿಗೆ ಮುಯಿ ತಿಳಿಸಿಕೊಳ್ತಾರ ಬಂದಿರುವ ನಾನು ನಿನ್ನನ್ನು ಹಾಗೆ ಬಿಡ್ತೀನಿ ಅಂತ ಅನ್ಕೋಬೇಡ ಕಣ. ಹಾಗೆ ಬಿಡಲ್ಲ. ಹೇಗಾದ್ರೂ ಒಂದು ಉಪಾಯ ಮಾಡಿ ನಿನ್ನನ್ನ ಅಪಾಯಕ್ಕೆ ತಿರುಗಿಸಿ ಕತ್ತಿ ಲಾಂಗ್ ಹಿಡಿಯುವ ಕೈಯನ್ನ ಕತ್ತರಿಸಿ ಹಾಕಿ ನನ್ನ ಪಾದದ ಕೆಳಗೆ ಬಿದ್ದ ಕಾಣಿಸುವ ಹಾಗೆ ಮಾಡಲಿಲ್ಲ. ನನ್ನ ಹೆಸರು ಈ ದಂಡು ನಾಯಕರ ರಾಜ ರಾಜನೇ ನಿನಗೆ ಒಂದು ಬಗೆಯನ್ನ ಇನ್ನು ಕೆಲವೇ ದಿನಗಳಿಂದ ತೋರಿಸ್ತೇನೆ. ನನ್ನ ಜೀವನದಲ್ಲಿ ಅಸಾಧ್ಯ ಎಂಬ ಮಾತು ಯಾವತ್ತೂ ಇಲ್ಲ. ನನ್ನ ಜೀವನದಲ್ಲಿ ಅನ್ಕೊಂಡಿದ್ದನ್ನ ಮಾಡಿ ತೀರುವನೇ ಈ ದೇವರ ಇದು ನನ್ನಿನ ಪ್ರೀತಿಗೋ ಅಥವಾ ಲೇಟ್ ಆಗ್ಬೋದಂತ ನಿರ್ಮಲ, ಕೋಪ ಯಾಕೆ ಮಾಡ್ಕೊಳ್ಳಿ ಹೇಳು? ನಿನ್ನಂತ ಒಂದು ಸಂತೋಷದ ಸಂಗಾತಿ ನನಗೆ ಸಿಗ್ಬೇಕಾದ್ರೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ನಿನಗೋಸ್ಕರ ನನ್ನ ಹೃದಯದಲ್ಲಿ ಸದಾ ನನ್ನ ಆ ಬಾಗಿಲು ತೆರೆದಿರುತ್ತೆ ಕಣೆ. ಬಾ ನನ್ನ ಮಂದಾರ. ಬಂದ ತಕ್ಷಣ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಲ್ಲ, ನಾನು ನಿಮ್ಗೊಂದು ಮುಖ್ಯವಾಗಿರೋ ವಿಷಯ ಹೇಳ್ಬೇಕು. ವಿಷಯನಾ? ಏನದು? ಹೇಳು ನಿರ್ಮಲ. ನೋಡಿ, ನಿಮ್ಮ ನಮ್ಮ ಮನಸ್ಸಿನ ಮಧ್ಯೆ ಯಾವಾಗಲೂ ವಿರಸ ಇದ್ದೇ ಇದೆ. ನಮ್ಮ ಅಣ್ಣನಿದ್ರು ಸಾಕು, ನಿಮ್ಮ ಅಣ್ಣದ್ರು ಹಾಗಿದ್ರೆ ಸಾಧಿಸ್ತಾರೆ. ಹೀಗಿರ್ಬೇಕಾದ್ರೆ ನಾಳೆ ಹೆಚ್ಚು ಕಡಿಮೆ ಆಗಿ ಮುಂದೆ ನನ್ನ ಜೀವನದ ಗತಿ ಏನು ಅಂತ. ಅಯ್ಯೋ ಮುಂಚೆ ಯಾಕಷ್ಟೆಲ್ಲ ಚಿಂತೆ ಮಾಡ್ತೀಯ? ಹಗೆತನವನ್ನ ಸಾಧಿಸುತ್ತಿರುವ ನನ್ನ ಅಣ್ಣನಿಗೊಂದು ಮಾತು ಹೇಳಿ. ನಿನ್ನ ಅಣ್ಣಂದಿರ ಕೈಕಾಲು ಹಿಡಿದಾಗಲು ಎರಡೂ ಮನೆತನದ ವೈರಿಗಳನ್ನ ಒಂದು ಮಾಡಿ ಒಳ್ಳೆಯ ಒಂದು ಸಂಬಂಧವನ್ನ ನಾನು ಬೆಳೆಸ್ತೇನೆ ಕಣೆ. ಅದೆಲ್ಲ ಚಿಂತೆ ಬಿಡು. ಅದೇ ಸಾಧ್ಯ ಅಂತ? ನೀವೆಷ್ಟಾದ್ರೂ ದೊಡ್ಡ ಶ್ರೀಮಂತರು, ನಾವು ಬಡವರು. ಹೀಗಿರ್ಬೇಕಾದ್ರೆ ನನ್ನ ಮದುವೆ ಮಾಡ್ಕೊಂಡು ಮನೆ ತುಂಬಿಸ್ಕೊಳ್ಳೋದಕ್ಕೆ ನಿಮ್ಮ ಮನೆ ಒಪ್ಪಿಗೆ ಇರ್ಬೇಕಲ್ಲ. ಅವನ ಒಪ್ಪಿಗೆ ಯಾರಿಗೆ ಬೇಕು? ನನಗೆ ಬೇಕಾಗಿರೋದು ನೀನ್ ತಾನೆ. ಅವನ ಮಾತು ಮೀರಿ ಆದ್ರೂ ನಾನು ನಿನ್ನ ಕೊರಳಿಗೆ ತಾಯಿಯನ್ನ ಕಟ್ಟಿ ಕಟ್ತೀನಿ ಕಣೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯನಾ ದೇವರಾಜ್? ಯಾಕೆ ನಿನಗೆ ನೋಡು, ಓ ಆಗಿರ್ಬೋದು. ಇವರು ಶ್ರೀಮಂತರು ಪ್ರೀತಿ ಮಾಡೋ ತರ ನಾಟಕ ಮಾಡಿ ಅವರ ಆಶೆ ತೀರ್ದ ಮೇಲೆ ಎಲ್ಲೋ ಕೈ ಬಿಟ್ಟು ಹೋಗ್ತಾರೆಂಬ ನಿನಗೆ ಅನುಮಾನವೇ ಆಗದ್ರೆ? ಹಾಗಲ್ಲ, ನಮ್ಮ ಅಣ್ಣದ್ರ ಗುಣಗಳ ನಿಜವಾಗ್ಲೂ ತುಂಬಾ ಒಳ್ಳೆಯದು. ಅವ್ರ ಗುಣನ ಹೊಗಳೋದಕ್ಕೆ ದಿನಗಳೇ ಸಾಲದು. ಅವ್ರು ಯಾವ ಮನಸ್ಸು ನನಗೆ ಆಲ್ರೆಡಿ ತಪ್ಪು ಮಾಡಿಬಿಟ್ಟಿದ್ದೀನಿ. ಮುಂದೆ ಹೆಚ್ಚು ಕಡಿಮೆ ಆದ್ರೆ ಈ ಸಮಾಜದ ಜನ ಎಲ್ಲ ಈ ಶಿವಶಂಕರ ತಂಗಿ ಶ್ರೀಮಂತರ ಸೋಳಿ ಅಂತ ಆಡ್ಕೊಳ್ಬಾರ್ದಲ್ಲ. ನೋಡು ನಿರ್ಮಲಾ, ಏನೇನೋ ತಪ್ಪು ಕಲ್ಪನೆ ಮಾಡಿ ಸುಮ್ಮನೆ ಏನೇನೋ ಬಾಯಿಸ್ಕೋಬೇಡ. ನೋಡು, ನೀನು ಬಡವಳೆಂದ ತಿಳಿದೇ ನಾನು ನಿನ್ನನ್ನು ಪ್ರೀತಿಸಿದ್ದು. ನಿನ್ನ ಗುಣ, ನಿನ್ನ ನಡತೆ, ನಿನ್ನ ಈ ಸೌಂದರ್ಯದ ಸಿರಿ
ಯಾವ ಶ್ರೀಮಂತ ಹೆಣ್ಣಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡು, ಈ ಪ್ರೀತಿಗೆ ಬಡವ ಶ್ರೀಮಂತ, ಮೇಲು ಕೀಳು ಎಂಬ ಭಾವನೆಗಳೇ ಇರೋದಿಲ್ಲ ಕಣೆ. ಹಾಗೆ ಎರಡು ಜೀವಿಗಳು ಮನಸ್ಸಿಂದ ಶಿಖರದೆತ್ತರ ಕಟ್ಟುವುದೇ ಈ ಪ್ರೀತಿ. ಅರ್ಥ ಆಯ್ತಾ? ಶಹಜಾದ್ ತನ್ನ ಪ್ರೀತಿಯ ಕಾಣಿಕೆ ಆ ಮಮತಾಜ್ನ ಹುಟ್ಟುಹಬ್ಬಕ್ಕೋಸ್ಕರ ದೊಡ್ಡ ತಾಜ್ ಮಹಲ್ ಕಟ್ಟಿದಂತೆ. ನಾನೇನು ಅಂತ ದೊಡ್ಡ ಹುಡುಗರೇನು ಕೇಳೋದಿಲ್ಲ, ಅದಕ್ಕೋಸ್ಕರ ತಾಜ್ ಮಹಲ್ ಕಟ್ಟಬೇಕಾದ ಅವಶ್ಯಕತೆನೂ ಇಲ್ಲ. ಆದ್ರೆ ಯಾವ ಭೇದ ಭಾವ ಮಾಡದೆ ಎಲ್ಲರ ಸಮ್ಮುಖದಲ್ಲಿ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದ್ರೆ ಅಷ್ಟೇ ಸಾಕು. ಓ, ಆದರೂ ನಿನ್ನ ದೇಹದ ಸುಖವನ್ನ ಉಂಡಿ ಇವನೇನೋ ತಾಳಿ ಕಟ್ಟದೆ ಹಾಗೆ ಹೋಗ್ಬಿಡ್ತಾನಂತ ಅನುಮಾನ ನಿನಗೆ ಇನ್ನೂ ಇದೆ. ಇರ್ಲಿ, ಹಾಗೇನಾದ್ರೆ ಇದ್ರೆ ಈ ಕ್ಷಣದಲ್ಲೇ ನಾನು ನಿನ್ನಗೆ ತಾಳಿನ ಕಟ್ಟಿರ್ತೇನೆ. ಇವಾಗ ಬೇಡ, ಎರಡು ಮನೆಯವರು ಒಪ್ಪಿಗೆ ನೀಡಬೇಕು, ನಮ್ಮ ಪ್ರೀತಿನ ಒಪ್ಪಿಗೆ. ಆಮೇಲೆ ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ನಾನು ನಿಮ್ಮ ಪಕ್ಕದಲ್ಲಿ ಕುತ್ಕೊಳ್ತೀರಲ್ಲ, ಆಗ ನೀವು ನನ್ನ ಕವಳಿಗೆ ತಾಳಿ ಕಟ್ಟಿದ್ದೀರ. ಹಾಗಾದ್ರೆ ಎಲ್ಲ ಒಪ್ಪಿಗೆ ಆದಂತಾಯ್ತಲ್ಲ, ಮತ್ತೆ ಯಾಕೆ ತಡ? ಈ ನಿನ್ನ ಮುತ್ತಿನ ಮಳೆ ಸುರಿಯಲಿ ಈ ಮನದ ರಸನಿಗೋಸ್ಕರ. ಮುತ್ತಿನ ಮೈ ಕಂಪನ ಚಂಚಲ ಹೃದಯದ ಹೊರಗೈ ಉಳುಮೆಯ ಮಾಡುವ ಕವಿಯ ಸಾಲುಗಳು ನಾನು. ಪ್ರೀತಿಸಲೇ ಗೊತ್ತಾಗಲು ಚೊಚ್ಚಲ ಸೇರಿಗೆ ರೋಮಾಂಚನ. ಮುತ್ತಿನ ಮೈ ಕಂಪನ
ನನ್ನ ಮನ ತಣಿಸ್ತಾ ಆಯ್ತು. ಹಾಗೆ ಕಾಮದ ಮನ ಒಪ್ಪೇರಿದ ನನಗೆ ಹುಚ್ಚಿಡಿತಾ ಇದೆ. ಈ ನಿನ್ನ ದೇಹದ ರುಚಿಯನ್ನ ತೋರಿಸಿ ನನ್ನ ದೇಹವನ್ನ ತಣಿಸ್ತೀಯ? ಮಾತು ಒಂದು ಅರ್ಥನೇ ಆಗ್ತಾ ಇಲ್ಲ ನೋಡಿ. ಸಮಯ ತುಂಬಾ ಹೋಗ್ತಾ ಇದೆ. ಅಣ್ಣ ಬರೋ ಹೋಗ್ತಾ ಇದ್ರು. ನೋಡು ನಿರ್ಮಲ, ಯಾಕಿಷ್ಟೆಲ್ಲ ಹೆದರ್ತೀಯ? ನೋಡು, ಆ ಗುಡ್ಡದ ಒಂದು ಮರ ಇದೆ. ಆ ಮರದ ಕೆಳಗೆ ಒಂದು ಸರ್ಕಿದೆ. ಅಲ್ಲಿ ಯಾರು ಬರಲ್ಲ ಕಣೆ. ಅಯ್ಯೋ, ಏನ್ ಹೇಳ್ಬೇಕು ನಿನಗೆ? ಬರ್ಲಿ ಬಿಡು. ಈಗ ಇಲ್ಲಿ ನಿರ್ಮಲ ಯಾವುದೋ ಗಂಡಸಿನ ಜೊತೆ ಹೋದಳ. ಅದು ಯಾರಿಲ್ಲದ ಸ್ಥಳಕ್ಕೆ ಗಂಡಸರ ಮಾತಿಗೆ ಮರಳಾಗಿ ತಪ್ಪು ಹೆಜ್ಜೆ ಇಡ್ತಾ ಇದ್ದಾಳ ಇವಳು. ಇಲ್ಲ, ಅವಳನ್ನ ಸರಿ ದಾರಿಗೆ ತರಲೇಬೇಕು. ಅವಳು ಬರೋವರೆಗೂ ಇಲ್ಲೇ ಮರೆಯಾಗಿ ನಿಂತ್ಕೊಳ್ಬೇಕು. ಸಮಯ ಆಯ್ತು ಅಂತ ನೀವಂತೂ ಬಿಡೋದೇ ಇಲ್ಲ. ನಾನು ಬಯಸ್ಕೋಬೇಕು ಇವಾಗ. ಅಯ್ಯೋ, ನಮ್ಮಂತ ಪ್ರೇಮಿಗಳಿಗೆ ಇದು ಕಾಮನ್ ಕಣೆ. ಅಪರೂಪಕ್ಕೆ ಸಿಕ್ಕಾಗ ಇಷ್ಟು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದ್ರೆ ಹೇಗೆ? ನೋಡು, ಇವತ್ತೇನಾದ್ರೂ ಒಂದು ಕಾರಣ ಹೇಳಿ ಬಚಾವ್ ಆಗ್ಬಿಡು. ಏನ್ ಕಾರಣ ಹೇಳಪ್ಪ? ಇವತ್ತು ನಮ್ಮ ಅಣ್ಣ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಏನಮ್ಮ ಆದರ್ಶ ತಂಗಿ ಸಿಕ್ಕಿದಾಳೆ ಅಂತ ಜೀವನವೇನು ಪಾವನ ಆಯ್ತು ಅಂತ ಹೇಳಿದ್ರು ನಿನ್ನ ಅಣ್ಣಂದ್ರಿಗೆ. ಅವರ ಮರ್ಯಾದೆಗೆ ಮಸಿ ಬಡಿಬೇಕು ಅಂತ ಮಾಡಿದ್ಯಾ? ಮುಚ್ಚಮ್ಮ ಬಾಯಿನ. ಏನು ತಂಗಿಯ ಬಾಳು ಬಂಗಾರವಾಗಿ ಹೆತ್ತೊಡಲು ಪಡೆದ ಮನೆಗೂ ತಂಗಿ ಮಂಗಳ ಗೌರಿ ಆಗಿ ಅಂತ ಕನಸು ಕಾಣ್ತಿರುವ ನಿನ್ನ ಅಣ್ಣಂದಿರ ಆಸೆ ಅದನ್ನೆಲ್ಲ ನಿರಾಸೆ ಮಾಡಿ ಈ ರೀತಿ ಪರಪುರುಷನ ಕೈ ಹಿಡಿದು ನೀತಿ ಬಿಟ್ಟ ಹೆಣ್ಣಾಗಬೇಕು. ಯಾರೇ ನೀನು? ಇವಳಿಗೆ ಉಪದೇಶದ ಮಾತುಗಳನ್ನು ಹೇಳ್ತಿದ್ದೆ. ಎಷ್ಟರೊಳೆ ಹೊರಟೋಗ ಇಲ್ಲಿಂದ. ಮುಚ್ಚ ಬಾಯಿನ. ನೀನು ಹೇಗೆ ಕೆಲಸ ಇವಳ ಅಣ್ಣಂದಿಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಕಡ್ದು ಹೆಡೆಗೆ ತುಂಬ್ತಾರೆ. ಏನು? ಕಡಿದು ಹೆಡಗಿ ತುಂಬ್ತಾರ? ಕಡಿದು ಹೆಡಗಿ ತುಂಬೋದಕ್ಕೆ ಆ ತಪ್ಪನ್ನ ನಾನು ಏನ್ ಮಾಡಿದ್ದೇನೆ? ನಾನು ಇವಳನ್ನ ಪ್ರೀತಿಸ್ತಾ ಇದ್ದೇನೆ. ಮುಂದೆ ಮದುವೆ ಕೂಡ ಆಗ್ತೀನಿ. ನೀನು ಒಬ್ಬ ಗಂಡಸ ಪ್ರೀತಿಸಿದೆ ಅಂದ್ಮೇಲೆ ಮದುವೆ ಆಗುವವರೆಗೂ ಕಾಯ್ಬೇಕಿತ್ತು. ಒಂಟಿ ಹೆಣ್ಣಿನ ಈ ರೀತಿ ಕರೆದುಕೊಂಡು ಹೋಗಿ ಕಾಮ ಕ್ರೀಡೆ ಆಡ್ತಿರೋ ನೀನೆಂತ ಗಂಡಸು? ಎತ್ತಿದ ಕೈಯನ್ನ ಮೊದಲು ಕೆಳಗಿಳಿಸು. ನಿನ್ನ ಕೈಯನ್ನ ಕತ್ತರಿಸಿ ಹಾಕ್ತೇನೆ. ಹಾರಾಡಬೇಡ. ಹಾರಾಡಿದರೆ ಅದೇ ಕ್ಷಣದಲ್ಲಿ ನಿನ್ನ ರಂಡವನ್ನು ಕತ್ತರಿಸಿ ನಿನ್ನ ರಕ್ತವನ್ನು ಗಡ್ಡಗಟ್ಟನ್ನು ಕುಡಿಯಬೇಕಾಗುತ್ತದೆ. ರಕ್ತ? ನನ್ನ ರಕ್ತ ಕುಡಿತೀಯ? ನನ್ನ ರಕ್ತ ಕುಡಿಯುವ ಗಂಟು ಈ ಭೂಮಿಯ ಮೇಲೆ ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟೋದೂ ಇಲ್ಲ. ಸುಮ್ಮನೆ ಹೊರಟೋಗು. ಹುಟ್ಟಿಲ್ಲ
ಅನ್ಬೇಡ. ನೀವು ಹಳ್ಳಿಯಲ್ಲಿ ನಡೆಸುತ್ತಿರುವ ದಬ್ಬಾಳಿಕೆಯನ್ನ ಧ್ವಂಸ ಮಾಡಲು ಉದ್ಭವಿಸಿ ಬಂದಿದ್ದಾನೆ ಈ ಶಂಕರ. ಹೇ ಶಂಕರ, ಹೆಚ್ಚಿಗೆ ಮಾತನಾಡಬೇಡ. ನೋಡು, ನನ್ನ ಜೀವನದಲ್ಲಿ ಎದುರಾಳಿಯಾಗಿ ಬಂದವನನ್ನು ನಾನು ಯಾರಿಗೂ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ ಕೇಳು. ನನ್ನ ದಾರಿ ನನಗೆ ಬಿಟ್ಟು ಇಲ್ಲಿಂದ ಹೋಗ್ತೀಯೋ ಅಥವಾ ಹೋಗಲು ಬಂದಿಲ್ಲ ಕಣ. ನೋಡು, ಕರುನಾಡ ಕನ್ನಡಿಗರ ಕಚ್ಚನ್ನು ಹಚ್ಚು ಹಾಕಿಸಿ ಇತಿಹಾಸದ ಒಂದೊಂದು ಪುಟದಲ್ಲಿ ವೀರನಾಗಿರದ ವೀರ ಸಂಗೊಳ್ಳಿ ರಾಯಣ್ಣ ನಡೆದಾಡಿದ ಪವಿತ್ರ ಭೂಮಿ ಇದು. ನನ್ನ ಮುಂದೆ ಶೂರತನವನ್ನು ತೋರಿಸಲು ಬಂದರೆ ನಿನ್ನ ಶಿರವನ್ನು ಕಡಿಯುವಾಗ ಓಲೆ? ಆ ಹುಲಿಗೆ ಯಾವ ಪಂಜರವನ್ನ ಹೆಣಿಬೇಕೆನ್ನೋದು ನನಗೆ ಚೆನ್ನಾಗಿ ಅದೆಲ್ಲ ನಿನ್ನಿಂದ ತಿಳಿದುಕೊಳ್ಳುವ ಅವಶ್ಯಕತೆ ಈ ದೇವರಾಜ್ಞೆಗೆ ಇಲ್ಲ. ಗೊತ್ತೆಂದು ಗರ್ವದಿಂದ ಮಾತನಾಡಬೇಡ. ಯಾಕೆ ಗೊತ್ತಾ? ನೋಡು, ನೀನು ಯಾವುದೇ ಪಂಜರವನ್ನು ಹರಿದರೂ ಆ ಪಂಜರವನ್ನು ಹರಿದವರು ನಿನ್ನ ಗಂಟಲನ್ನು ಸೆಳೆ ನಿನ್ನ ರಕ್ತವನ್ನು ಕುಡಿಯುವ ಶಂಕರ ನಾನು. ನೋಡು, ನಿನ್ನ ದರ್ಪವನ್ನ ಹೇಗೆ ಪುಡಿ ಪುಡಿ ಮಾಡಬೇಕೆನ್ನುವುದು ಈ ದೇವರಾಜನಿಗೆ ಚೆನ್ನಾಗಿ ಗೊತ್ತು. ಇವತ್ತಾಗೋ ನಾನು ರೊಮ್ಯಾಂಟಿಕ್ ಮೂಡಿಂದ ಸ್ವಲ್ಪ ಬಂದಿದ್ದೆ. ಆ ಮೂಮೆಂಟ್ ಅಲ್ಲಿ ನೀನು ಬಂದು ನನ್ನ ಡಿಸ್ಟರ್ಬ್ ಮಾಡಿದ್ಯಾ. ನಿನ್ ಜೊತೆ ಬಹಳ ವಾದ ವಿವಾದ ಮಾಡೋದಕ್ಕೆ ನನಗೆ ಪೇಷನ್ಸ್. ಇನ್ನೊಮ್ಮೆ ಭೇಟಿಯಾದಾಗ ನಿನ್ನನ್ನ ಚೆನ್ನಾಗಿ ನೋಡ್ಕೊಳ್ತೇನೆ. ಮತ್ತೊಂದು ಹೇಳ್ತೀನಿ ಕೇಳ್ಕೊ, ಇನ್ನು ಮುಂದೆ ನನ್ನ ತಂಟೆಗೆ ಬರಬೇಡ. ಬಂದ್ರೆ ಬಿಡಲ್ಲ. ಹೋಗು. ನಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ಕೈ ಎತ್ತಿ ನನಗೆ ಎಚ್ಚರಿಕೆ ಮಾತನ್ನು ಕೊಟ್ಟವೇ ಮಗನೇ. ನಿವೇದಿತ, ಆ ದುಷ್ಟ ನಿನ್ನ ಮೇಲೆ ಕೈ ಎತ್ತಿದ? ಅಯ್ಯೋ ದೇವಿ, ಇಲ್ಲಿ ನಡೆದ ವಿಷಯನ ಶಂಕರ್ ಮುಂದೆ ಹೇಳಿದೆ. ಛೆ, ಬೇಡ. ಮೊದಲೇ ಅವನು ಕೋಪಿಷ್ಟ. ಈ ವಿಷಯ ಅವನಿಗೆ ಏನಾದ್ರೂ ಗೊತ್ತಾದ್ರೆ ಅವನ ತಂಗಿನ ಏನ್ ಮಾಡೋದು? ಯಾಕೆ ಸುಮ್ಮನೆ ನಿಂತಿರುವೆಲ್ಲ? ಆ ದುಷ್ಟ ನಿನ್ನ ಮೇಲೆ ಕೈ ಎತ್ತಿದೆ ಎಂದು ಕೇಳಿದರೆ ನೀನೇಕೆ ಸುಮ್ಮನಿರುವೆ? ತಂಗಿ ನಿರ್ಮಲ, ನೀನಾದ್ರೂ ಹೇಳಮ್ಮ. ಅಯ್ಯೋ, ಅವಳಿಗೆ